ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶೋಕ್ BC. ಆಸ್ಟರ್ ವೈಟ್ ಫೀಲ್ಡ್ ಹಾಸ್ಪಿಟಲ್ನಲ್ಲಿ ನಾನು HOD ಆಫ್ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಚೀಫ್ ಆಫ್ ಮೆಡಿಕಲ್ ಸರ್ವಿಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ರೈನೋಪ್ಲಾಸ್ಟಿ ಅಥವಾ ನೋಸ್ ಜಾಬ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೈನೋಪ್ಲಾಸ್ಟಿ ನಿಮಗೆ ಗೊತ್ತಿರೋ ಹಾಗೆ ಮೂಗಿನ ಒಂದು ಸೈಜ್ ಅಥವಾ ಶೇಪ್ನ ಚೇಂಜ್ ಮಾಡುವಂಥ ಸರ್ಜರಿ. ಒಂದು ಸಣ್ಣ ವಿಷಯ ಅಂದರೆ ನೋಸ್ ಜಾಬ್ ಅಥವಾ ರೈನೋಪ್ಲಾಸ್ಟಿ 500 ವರ್ಷ BC ಬಿಫೋರ್ ಕ್ರೈಸ್ಟ್ ನಮ್ಮ ಇಂಡಿಯಾದಲ್ಲೇ ಇದು ಸೃಷ್ಟಿಯಾದಂಥ ಒಂದು ಸರ್ಜರಿ. ಸೊ ಅದರಿಂದ ಇಂಡಿಯನ್ ರೈನೋಪ್ಲಾಸ್ಟಿ ಅಂತಲೇ ಹೇಳ್ತೀವಿ ನಾವು ಇದಕ್ಕೆ. ಸೊ ಯಾರಿಗೆ ಬೇಕಾಗ್ತದೆ ರೈನೋಪ್ಲಾಸ್ಟಿ ಮೂಗು ಚಿಕ್ಕದಿದ್ದರೆ ಅಥವಾ ಮೂಗು ದೊಡ್ಡದಿದ್ದರೆ ಅಥವಾ ಮೂಗಿನ ಶೇಪ್ ಚೇಂಜ್ ಇದ್ದರೆ ಅಥವಾ ಮನುಷ್ಯನಿಗೆ ನಾನು ಮೂಗಿನ ಶೇಪ್ ಚೇಂಜ್ ಮಾಡಿ ಬೇರೆ ಥರ ಮಾಡಿಸ್ಕೋಬೇಕು ಅಂತ ಇದ್ದರೆ, ಲಾಸ್ಟ್ಲಿ ಏಟ್ ಬಿದ್ದು ಅಥವಾ ಕ್ಲೆಫ್ಟ್ ಲಿಪ್ ಆಗಿರೋರಿಗೆ ಈ ಮೂಗಿಂದು ಶೇಪ್ ಚೇಂಜ್ ಆಗಿರ್ತದೆ. ಇಂಥವ್ರಿಗೆ ರೈನೋಪ್ಲಾಸ್ಟಿ ಬೇಕಾಗ್ತದೆ. ಏನಕ್ಕೆ ರೈನೋಪ್ಲಾಸ್ಟಿ ಮಾಡೋದ್ರಿಂದ ಏನು ಒಂದು ಸೈಕಲಾಜಿಕಲಿ ಚೇಂಜಸ್ ಏನಾಗ್ತದೆ ಅದೆಲ್ಲ ಸರಿ ಹೋಗ್ತದೆ ಪೇಷಂಟ್ಗೆ, ಮತ್ತು ಉಸಿರಾಟದ ತೊಂದರೆ ಏನಿರ್ತದೆ ಅದನ್ನು ಅದೇ ಟೈಮಲ್ಲಿ ಕರೆಕ್ಟ್ ಮಾಡ್ಬೋದು. ಸೊ ಒಂದೊಂದಾಗಿ ತಗೊಳ್ಳೋಣ. ಮೊದಲನೇದಾಗಿ ರಿಡಕ್ಷನ್ ರೈನೋಪ್ಲಾಸ್ಟಿ ಅಂದರೆ ಸೈಜ್ನ ಕಮ್ಮಿ ಮಾಡುವಂಥದ್ದು. ಇದನ್ನು ನಾವು ತುಂಬ ದಪ್ಪ ಮೂಗಿರೋರಿಗೆ ಮಾಡ್ತೀವಿ. ಒಳಗೆ ಹೋಗಿ ಹೊರಗಡೆ ಏನು ಕಲೆ ಕಾಣೋದಿಲ್ಲ, ಒಳಗಿಂದ ಮಾಡುವಂಥ ಸರ್ಜರಿ ಹೋಗಿ ನಾವು ಏನು ಜಾಸ್ತಿ ಇದೆ ಆ ಭಾಗಗಳೆಲ್ಲ ತೆಗೆದು ಮತ್ತೆ ಹೊರಗಡೆಯಿಂದ ಚರ್ಮವನ್ನು ಕೂಡಿಸೋದ್ರಿಂದ ಹೊರಗಡೆ ಕಲೆ ಕಾಣದಂಗೆ ಮೂಗಿನ ಸೈಜನ್ನು ಕಮ್ಮಿ ಮಾಡಬೇಕು. ಆಗ್ಮೆಂಟೇಷನ್ ರೈನೋಪ್ಲಾಸ್ಟಿ ಅಂದರೆ ಸಣ್ಣ ಮೂಗು ಯಾರಿರ್ತದೆ ಅವರಿಗೆ ಸ್ವಲ್ಪ ದೊಡ್ಡ ಮೂಗು ಬೇಕು ಅನಿಸಿದ್ರೆ ಅದನ್ನು ದೊಡ್ಡದು ಮಾಡ್ಬೋದು. ಇದಕ್ಕೋಸ್ಕರ ನಾವು ಪೇಷಂಟ್ ತನ್ನದೇ ಆದ ಕೆಲವು ಭಾಗಗಳನ್ನು ಅಂದರೆ ಕಾರ್ಟ್ಲೇಜ್ ಇರ್ಬೋದು ಅಥವಾ ಬೋನ್ ಇರ್ಬೋದು, ಇದನ್ನು ನಾವು ಬೇರೆ ಭಾಗದಿಂದ ತೆಗೆದು ಮೂಗಿನ ಒಳಗೆ ಹಾಕಿ ಮೂಗಿನ ಸೈಜನ್ನು ನಾವು ದಪ್ಪ ಮಾಡ್ಬೋದು. ಎಗೇನ್ ಇದರಲ್ಲಿ ಹೊರಗಿಂದ ಕಾಣುವಂಥ ಒಂದು ಕಲೆಗಳು ಇರೋದಿಲ್ಲ. ಲಾಸ್ಟ್ಲಿ ಕರೆಕ್ಟಿವ್ ರೈನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಕೆಲವರಿಗೆ ಏಟ್ ಬಿದ್ದಿರೋದ್ರಿಂದನೇ ಆಗಲಿ ಅಥವಾ ಸರ್ಜರಿ ಮಾಡೋದ್ರಿಂದನೇ ಆಗಲಿ ಅಥವಾ ಕ್ಲೆಫ್ಟ್ ಲಿಪ್ಪಿಂದನೇ ಆಗಲಿ ಮೂಗು ಸ್ಟ್ರೈಟ್ ಇರೋದಿಲ್ಲ, ಅಂತ ಕರ್ವ್ ಇರ್ತದೆ ಅಥವಾ ಒಂದು ಕಡೆಗೆ ವಾಲ್ ಇರ್ತದೆ. ಮೂಗಿನ ಒಂದು ಪರದೆ ಏನಿರ್ತದೆ ಅದು ಒಂದು ಕಡೆ ಬಗ್ಗಿ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಇಂಥದನ್ನ ಕರೆಕ್ಟ್ ಮಾಡ್ಬೋದು ಒಂದೇ ಸರಿ. ಮೂಗಿನ ಒಳಗಿನ ಭಾಗ ಹೊರಗಿನ ಭಾಗವನ್ನು ನಾವು ಸ್ಟ್ರೈಟ್ ಮಾಡಿ ಅದು ಕರೆಕ್ಟಾಗಿ ಕೂರಿಸಿ ಮೂಗಿನ ಶೇಪ್ ಏನಿರ್ತದೆ ಅದು ನಾರ್ಮಲ್ಲಾಗಿ ಕಾಣೋ ಹಾಗೆ ಮಾಡಬಲ್ಲೆವು. ತುಂಬ ನೋವು ಆಗ್ತದೆ ಈ ಸರ್ಜರಿಗೆ, ಸ್ವಲ್ಪ ನೋವು ಇರ್ತದೆ. ಮೂಗು ಉಸಿರಾಡಲಿಕ್ಕೆ 24 hours ಮೂಗು ಬ್ಲಾಕ್ ಮಾಡಿರ್ತೀವಿ, ಹೊರಗಿಂದ ಒಂದು ಪ್ಲಾಸ್ಟರ್ ಇರ್ತದೆ. ಬಟ್ ನೋವನ್ನು ನಾವು ಔಷಧಿ ಕೊಡೋದ್ರಿಂದ ಕಂಟ್ರೋಲ್ ಮಾಡಬಲ್ಲೆವು. 24 hours ಏನು ನಾವು ಪ್ಯಾಕ್ ಇಟ್ಟಿರ್ತೀವಿ ಅದು ತೆಗಿಯೋದ್ರಿಂದ ಮೂಗಿಂದ ಉಸಿರಾಡ್ಬೋದು ನೀವು. ಪ್ಲಾಸ್ಟರ್ ಮಾತ್ರ ಒಂದು ವಾರ ಇರ್ತದೆ. ಒಂದು ವಾರದಲ್ಲಿ ಊತ ಎಲ್ಲ ಕಮ್ಮಿ ಆದಮೇಲೆ ಆ ಪ್ಲಾಸ್ಟರ್ ಕೂಡ ನಾವು ತೆಗೆದುಬಿಡ್ತೀವಿ. ಒಂದು 3 to 4 ವಾರದಲ್ಲಿ ನಿಮಗೆ ಮೂಗು ಹೇಗೆ ಬೇಕು ಅನಿಸಿರ್ತದೆ ಹಾಗೆ ನಾವು ಮಾಡಬಲ್ಲೆವು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಆಸ್ಟರ್ ವೈಟ್ ಫೀಲ್ಡ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.